ದರ್ಶನ್ ಸರ್ ಅಂದ್ರೆ ನಮಗೆ ಹೇಟಿಲ್ಲ, ಆರಾಮ್ ಜೀವನದಾಗ ಅಚೀವ್ ಮಾಡಿ ಮದುವೆ ಆಗ್ರಿ ಅಷ್ಟೆ. ಹಂಗೆ ಪ್ರಪೋಸ್ ಮಾಡಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಆರಾಮದಿರಿ ಅನ್ಕೋತೀನಿ, ನಾನು ಆರಾಮದೀನಿ. ಸೊ ಇವತ್ತಿನ ಬ್ಲಾಗ್ ಏನಂತ ಹೇಳಿ ನಿಮಗೆಲ್ಲ ಗೊತ್ತಿರ್ತೈತಿ. ಇನ್ಸ್ಟಾಗ್ರಾಮ್ ಒಳಗೆ ನಾನು 24 ಅವರ್ಸಿಗೆ ಒಂದು ಕ್ವಶನ್ಸ್ದು ಹಾಕಿದ್ದೆ. ನೀವು ಭಾಳ ಜನ ಕ್ವಶನ್ಸ್ ಕೇಳಿರಿ ಅದ್ರೊಳಗೆ. ಸೊ ಅದ್ರ ಬೇಸ್ ಮೇಲೆ ನಾ ಇವತ್ತು ವ್ಲಾಗ್ ಮಾಡ್ತೇನಂತೂ ನಾ ಬ್ರಾಡ್ಕಾಸ್ಟ್ ಒಳಗೆ ಹಾಕಿದ್ದೆ. ನೀವು ಅದಕ್ಕೆಲ್ಲ ವೋಟು ಮಾಡಿದ್ರಿ, ಮಾಡ್ರಿ ಅಂತೇಳಿ. ಸೊ ಇವತ್ತು ನಾ ವ್ಲಾಗ್ ಮಾಡ್ಬೇಕಂತ ಇವತ್ತು ಮಾಡಾತೀನಿ. ಸೊ ನಾನು ಫಸ್ಟಿಗೆ ಒಂದು ಕ್ಲಾರಿಫೈ ಕೊಡ್ಬೇಕಾ ಏನಂತಂದ್ರೆ, ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ, 6.7 ಮಿಲಿಯನ್ ಹೋಗಿತ್ತು. ಸೊ ಅದಕ್ಕೆಲ್ಲ ನೀವು ಕೊಟ್ಟಿರೋ ಸಪೋರ್ಟ್ ಆಗಲಿ, ಶೇರ್ ಆಗಿರಲಿ, ಕಮೆಂಟ್ಸ್ ಆಗಿರಲಿ, ಅದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆಮೇಲೆ ಅದ್ರೊಳಗೆ ನಾ ಒಂದು ಹಾಕಿದ್ದೆ, ಪವಿತ್ರ ಗೌಡ ಅವ್ರದ್ದು ಫೋಟೋ ಹಾಕಿದ್ದೆ ಫಸ್ಟಿಗೆ. ಸೊ ಅದಕ್ಕೆ ಜಾಸ್ತಿ ಜನ ಏನು ಕಮೆಂಟ್ ಹಾಕಿದ್ರಿಪ್ಪ ಅಂತಂದ್ರೆ, ನೀನು ಒಬ್ಬಾಕಿ ಹುಡುಗಿಯಾಗಿ ನಿಂಗೆ ಆ ಥರ ಕಮೆಂಟ್ಸ್ ಬರ್ತಿದ್ರೆ ನೀ ಸುಮ್ಮನೆ ಇರ್ತಿದ್ದೀಯನ, ರೇಣುಕಾ ಸ್ವಾಮಿ ಹಾಕಿದ್ದಲ್ಲ ಆಕೀಗ ಆ ಥರ ಕೆಟ್ಟ ಹಾಕಿದ್ದಲ್ಲ, ಸೊ ನಿನಗೆ ಆ ಥರ ಬರ್ತಿದ್ರೆ ನೀ ಸುಮ್ಮನೆ ಇರ್ತಿದ್ದೀಯನ, ಆ ಥರ ಕಮೆಂಟ್ ಹಾಕಿದ್ರಿ. ಆಮೇಲೆ ನಾ ಕಮೆಂಟ್ ಒಳಗೂ ಪಿನ್ ಹಾಕಿದ್ದೆ, ಅಂದ್ರೆ ನಾ ಕಮೆಂಟ್ ಮಾಡಿ ಎದಕ್ಕೆ ಆ ವಿಡಿಯೋ ಮಾಡೀನಿ ಅಂತ ಪರ್ಟಿಕ್ಯುಲರ್ ಆಗಿ ಬರೆದು ಪಿನ್ ಮಾಡಿದ್ದೆ. ಸೊ ನಿಮಗೆ ಇಲ್ಲಿ ಹಾಕ್ತೇನೆ ನಾ ಸೈಡಿಗೆ. ಸೊ ನೀವು ನೋಡ್ಕೋಬೋದ. ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ನಾ ಎದಕ್ಕೆ ಹಾಕಿದ್ದೆ ಅನ್ನೋದು ಬರೆದು ಹಾಕಿನ. ಏನಂತಂದ್ರೆ ದರ್ಶನ್ ಸರ್ ಅಂದ್ರೆ ನಮಗೆ ಹೇಟಿಲ್ಲ. Yo bro, who got you smiling like that? ದರ್ಶನ್ ಸರ್ ಅಂದ್ರೆ ನಮಗೂ ಒಂದು ಅಭಿಮಾನ ಐತಿ, ರೆಸ್ಪೆಕ್ಟ್ ಐತಿ. ಸೊ ನಾವು ಯಾವಾಗೂ ಹೇಟ್ ಮಾಡಂಗಿಲ್ಲ ಅವ್ರಿಗೆ. ನಾವು ಮಾಡತ್ತಿರೋದು ಬರೀ ಯಶ್ ಸರ್ ಬಗ್ಗೆ ಮಾಡ್ಬೇಕಂತ ಹೇಳಿ ನಾ ಮಾಡಿರೋದು. ದರ್ಶನ್ ಸರ್ಗೆ ಏನು ಹೇಟ್ ಮಾಡ್ಬೇಕಂತ ನಂಗೆ ಇರಲಿಲ್ಲ. ನಾ ಹಾಕಿದ್ದೇನು ಉದ್ದೇಶಪ್ಪ ಅಂತಂದ್ರೆ, ದರ್ಶನ್ ಸರ್ ವೈಫ್ ಎಲ್ಲರಿಗೂ ಗೊತ್ತಿದ್ದೇ ಇರ್ತಾರ, ವಿಜಯಲಕ್ಷ್ಮಿ ಅಂತ ಹೇಳಿ. ಸೊ ಪವಿತ್ರ ಗೌಡ ಅವ್ರವ್ರ ಪರ್ಸ್ನಲ್ ಅದ, ಬಟ್ ನಾ ಮಾತಾಡೋಕೆ ಯಾರು ಅಲ್ಲ ಅಂತ ನನಗೂ ಗೊತ್ತು. ಬಟ್ ಈಗ ನೀವು ಹೆಂಗೆ ನಂಗೆ ಕಮೆಂಟ್ ಹಾಕಿದ್ರಲ್ಲ, ಒಂದು ಹೆಣ್ಣಾಗಿ ನಿಂಗೆ ಆ ಥರ ಕಮೆಂಟ್ಸ್ ಬರ್ತಿದ್ರೆ ನೀವು ಸೈಲೆಂಟಾಗಿ ಇರ್ತಿದ್ರನ ಅಂತೇಳಿ, ಅದೇ ಥರ ಒಂದು ಹೆಣ್ಣಾಗಿ ನಾ ಏನು ವಿಚಾರ ಮಾಡ್ತೀನಿ ಅಂತಂದ್ರೆ, ವಿಜಯಲಕ್ಷ್ಮಿ ಅವ್ರು ಎಷ್ಟು ನಿಯತ್ತಾಗಿ ಅದಾರ. ಆಮೇಲೆ ದರ್ಶನ್ ಸರ್ ಅವ್ರದ್ದು ಪರ್ಸನಲ್ ಲೈಫ್, ಬಟ್ ಅವ್ರಿಗೆ ಎಷ್ಟು ನಿಯತ್ತಾಗಿ ಅದಾರ, ಪ್ರೀತಿ ಮಾಡ್ತಾರೆ. ಬಟ್ ಪವಿತ್ರ ಗೌಡ ಅವ್ರು ಸಡನ್ನಾಗಿ ದರ್ಶನ್ ಸರ್ ಲೈಫ್ ಒಳಗೆ ಇಂಟರ್ಫಿಯರ್ ಆದ್ರೆ ಯಾವುದೋ ಹೆಣ್ಣು ಹಂಗೆ ತಡ್ಕೊಳಂಗಿಲ್ಲ. ಸೊ ಆ ಥರ ನಾ ಥಿಂಕ್ ಮಾಡಿ ಅವರಿಗೆ ಕೆಟ್ಟೋರು ಅಂತಂದಾಗ ಅಷ್ಟೇ ಅವ್ರು ಪಿಕ್ ಹಾಕಿದ್ಬಿಟ್ರೆ ನಮ್ಗೆ ಯಾವುದೇ ಥರದ ದರ್ಶನ್ ಸರ್ ನೋಡಿದ್ರೆ ಹೇಟಿಲ್ಲ. ಸೊ ನಾವು ದರ್ಶನ್ ಸರಿಗೆ ಅಂದ್ರೆ ಫ್ಯಾನ್ಸ್ ಅಂದ್ರೆ ಅವ್ರ ಮೇಲೆ ಅಭಿಮಾನ ಜಾಸ್ತಿನೇ ಐತಿ ನಮಗೆ. ನಾ ಯೂಶ್ವಲಿ ಆಗಿ ಯಶ್ ಸರ್ ಫ್ಯಾನ್, ಅದು ಒಪ್ಕೋತೀನಿ. ಬಟ್ ದರ್ಶನ್ ಸರ್ ಅಂದ್ರೆ ನಮಗೂ ಲವ್ ಐತಿ, ಪ್ರೀತಿ ಐತಿ, ಗೌರವ ಐತಿ. ಬಾಕ್ಸ್ ಆಫೀಸ್ ಸುಲ್ತಾನ್ ಡಿವೋರ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವ್ರು ಏನೋ ಮಾಡಿರ್ಬೋದು, ಅದೆಲ್ಲ ನಮಗೆ ಗೊತ್ತಿಲ್ಲ. ಅವ್ರ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಅಂತಂದ್ರೆ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಟ್ಯಾಲೆಂಟ್ ಆಗಿರ್ಬೋದು, ಅವ್ರಂದ್ರೆ ನಮಗೂ ಇಷ್ಟ. ಸೊ ದರ್ಶನ್ ಸರ್ ಫ್ಯಾನ್ಸಿಗೆ ಏನಾದರೂ ಆ ವಿಡಿಯೋ ಮಾಡಿದ್ದಕ್ಕೆ ಹರ್ಟ್ ಆಗಿದ್ರೆ ನಾ ಸಾರಿ ಕೇಳ್ತೀನಿ. ಸೊ ಈ ಆ ವಿಡಿಯೋ ಸಂಬಂಧ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೊಂಡಿರ್ತೇನೆ. ನಾನು ಆ ವಿಡಿಯೋಗೆ ಕಮೆಂಟ್ಸ್ ಲಿಮಿಟೆಡ್ ಮಾಡಿದ್ದೆ. ಸೊ ಇದೆಲ್ಲ ಬೇಡ ಜಂಜಾಟ ಅಂತೇಳಿ. ಸೊ ನಿಮಗೆ ಹರ್ಟ್ ಆಗಿದ್ರೆ ನನ್ನ ಕಡೆಯಿಂದ ಸಾರಿ. ನಾವು ದರ್ಶನ್ ಸರಿಗೆ ಜಾಸ್ತಿ ಇಷ್ಟಪಡ್ತೀವಿ. ಸೊ ಇದು ನಿಮಗೆ ಕ್ಲಿಯರ್ ಆತಂತ ಅನ್ಕೋತೀನಿ. ಸೊ ಈಗ ನಾ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾ ಕ್ವಶನ್ಸ್ ನೀವೆಲ್ಲ ನಾನು ಕೇಳಿದ್ರಿ, ಆನ್ಸರ್ ಮಾಡ್ಬೇಕಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ನೀವು ಕ್ವಶನ್ಸ್ ಕೇಳಿದ್ದ ಫಸ್ಟ್ ಯಾರು ಕೇಳಾರ ಅಂತಂದ್ರೆ, ವಾಟ್ ಈಸ್ ಯುವರ್ ಡ್ರೀಮ್ ಅಂತ ಹೇಳಿ ಕೇಳಾರ. ನಾನು ಸೈಡಿಗೆ ಹಾಕ್ತೇನೆ, ನೀವು ನೋಡ್ಬೋದು. ಡ್ರೀಮ್ ಏನಂತಂದ್ರೆ ಎಲ್ಲರಿಗೂ ನಾವು ಮಿಡಲ್ ಕ್ಲಾಸ್ ಜನಕ್ಕೆ ಏನು ಆಸೆ ಇರ್ತೈತಿ, ಅಪ್ಪ ಅಮ್ಮಗೆ ನೋಡ್ಕೋಬೇಕು, ರೊಕ್ಕ ಮಾಡ್ಬೇಕು, ಜೀವನದಾಗ ಅನ್ಕೋಲ್ಡ್ ಅಂದ್ರೆ ನಮ್ಮ ಕಡೆ ಏನಿರಂಗಿಲ್ಲ ಅದನ್ನೆಲ್ಲ ನಾವು ದುಡಿದು ನಿಯತ್ತಾಗಿ ಇದ್ದು ಯಾವುದೇ ಥರದ ಅಡ್ಡ ದಾರಿ ಹಿಡಿದ ನಾವು ನಮ್ಮ ಜೀವನದಾಗ ಸಾಧನೆ ಮಾಡ್ಬೇಕು ಅನ್ನೋದು ಎಲ್ಲ ಹುಡುಗಿರ ಆಸೆ. ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ, ನನ್ನಂತೂ ಅದ ಆಸೆ.
ಸೊ ಪರ್ಟಿಕ್ಯುಲರ್ ಆಗಿ ನಾ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಆ ಥರ ನಂಗೆ ಏನೂ ಡ್ರೀಮ್ ಇಲ್ಲ. ಈಗ ನಾ ಹೇಳಿದೆಲ್ಲ ಅದ ನನ್ನ ಡ್ರೀಮ್. ಸೊ ಸೆಕೆಂಡ್ ಕ್ವಶನ್ ಏನಂತಂದ್ರೆ, ಅಕ್ಕ ನೀವು ಏನು ಓದ್ತಾ ಇದ್ದೀರಾ? ನಾನೀಗ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಡಿಗ್ರಿ ಫೈನಲ್ ಇಯರ್, BCom ಮಾಡತ್ತೀನಿ. ಥರ್ಡ್ ಕ್ವಶನ್ ಏನಂತಂದ್ರೆ, ನಿಮ್ದು ಎಷ್ಟು ವರ್ಷ ಲವ್? ನಮ್ದು 3.5 3.5 ವರ್ಷ ಆಗಾಗ ಬಂದೈತಿ. 3 ಇಯರ್ಸಿಂದ ಲವ್ ಮಾಡತ್ತೇವೆ ಹಂಗೆ ನೋಡಿದ್ರೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಯಶ್ ಬಾಸ್ ನಿಮಗೆ ಹೇಗೆ ಇಷ್ಟ ಆದರೂ ಅವರಲ್ಲಿ ಏನು ಇಷ್ಟ? ನಾನು ಯಶ್ ಫ್ಯಾನ್, ಅವರದು ಯಾವ ಮೂವಿ ಇಷ್ಟ ನಿಮಗೆ ಹೇಳಿ. ಯಶ್ ಫ್ಯಾನ್ ಅಂತಂದ್ರೆ ನಾವು ಈ KGF ಆಗಲಿ KGF 2 ಆಗಿರ್ಬೋದು ಆ ಥರ ಆದಮೇಲೆ ಏನು ಫ್ಯಾನ್ ಅಂತಲ್ಲ, ಅವ್ರು ಫಸ್ಟಿಂದನೂ ಅಂದ್ರೆ ನಾ ಸಣ್ಣಕ್ಕಿದ್ದಾಗಿಂದನೂ ಅವ್ರಂದ್ರೆ ನನಗಿಷ್ಟ. ಯಾಕಂದ್ರೆ ಅವ್ರದ್ದು ಬಂದಿರೋ ವೇ ಆಗಿರ್ಬೋದು, ಆಮೇಲೆ ಅವ್ರು ನಮಗೆ ಇನ್ಸ್ಪೈರ್ ಮಾಡೋದು ಆಗಿರ್ಬೋದು. ಅಂದ್ರೆ ನಮ್ಮ ಯಂಗ್ ಏಜ್ ಅವ್ರಿಗೆ ಇನ್ಸ್ಪೈರ್ ಜಾಸ್ತಿನ ಮಾಡ್ತಾರೆ. ಅವ್ರು ಏನೋ ಇಂಟರ್ವ್ಯೂದಾಗೆಲ್ಲ ಹೇಳ್ತಿರ್ತಾರೆ, ಒಂದೊಂದು ವರ್ಡ್ಸ್ ಅಂತೂ ಭಾಳ ಕನೆಕ್ಟ್ ಆಗ್ತೈತಿ. ಯಾಕಂದ್ರೆ ಅವರು ಒಂದು ಟೈಮ್ದಾಗ ಮಿಡಲ್ ಕ್ಲಾಸ್ ಇದ್ದವ್ರು, ಈಗ ಎಲ್ಲೋ ಹೋಗ್ಬಿಟ್ಟಾರ, ನಮ್ಮ ಕನ್ನಡ ಇಂಡಸ್ಟ್ರಿಗೆಲ್ಲ ತೊಗೊಂಡು ಬಂದಾರ. ಅದೊಂದು ಹೆಮ್ಮೆ ಭಾಳ ಐತೆ ನಮಗೆ ಅವ್ರ ಫ್ಯಾನ್ ಅಂತ ಹೇಳ್ಕೊಳಕ್ಕೆ. ಅವ್ರ ಲೈಫಲ್ಲಿ ಯಶ್ ಫ್ಯಾನ್ ಅಂತ ಅನ್ನಿಸ್ಕೊಂಡು ಅವ್ರು ಉದ್ಧಾರ ಆಗಿ ಏನೋ ಒಂದು ಇಂಪ್ರೂವ್ ಆಗಬೇಕು, ಎಲ್ಲೋ ಒಂದು ಇನ್ಸ್ಪಿರೇಷನ್ ತಗೊಂಡು ಅಥವಾ ಒಂದೇನೋ ಒಳ್ಳೆ ಕೆಲಸ ಮಾಡಿದ್ರು ನಾನು ಖುಷಿ ಪಡ್ತೀನಿ. ಸೊ ಅವ್ರದ್ದು ಮೂವಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗ್ತಾವೆ. ಅದ್ರನ್ನಾಗ ಪರ್ಟಿಕ್ಯುಲರ್ ಅಂತ ಯಾವೂ ಇಲ್ಲ, ಎಲ್ಲ ಇಷ್ಟ ಆಗ್ತಾವೆ ಅವ್ರ ಮೂವಿ. ಭಾಳ ಜನ ಕೇಳಿರೋ ಹಂಗಂದ್ರೆ ನಿಮ್ಮ ಊರು ಯಾವುದಂತ ಜಾಸ್ತಿ ಜನ ಕೇಳಾರ. ಸೊ ನಮ್ಮ ಊರು ಯಾವುದಂತಂದ್ರೆ ಧಾರವಾಡ. ಎಲ್ಲ ಗೊತ್ತೈತಿಲ್ಲ ನಂಗೆ ಗೊತ್ತಿಲ್ಲ, ಆದ್ರೆ ಕರ್ನಾಟಕದವ್ರಿಗೆ ಗೊತ್ತೇ ಇದ್ದೇ ಇರ್ತೈತಿ. ಹುಬ್ಳಿ ಬಾಜುಕ್ಕೆ ಧಾರವಾಡ ನಮ್ಮೂರ. ಧಾರವಾಡದಾಗ ಅಂದ್ರೆ ಲೋಕಲ್. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಹೌದು ನಿಮಗೆ ರೀಲ್ಸ್ ಮೇಲೆ ಯಾಕೆ ಇಷ್ಟು ಹುಚ್ಚು? ಕಾಲೇಜ್ಗೆ ಹೋಗ್ತೀರಾ ಇಲ್ವಾ ಗೊತ್ತಿಲ್ಲ, ಬಟ್ ನೀವು ರೀಲ್ಸ್ ಸ್ವಲ್ಪ ಕಡಿಮೆ ಮಾಡಿ ಪ್ಲೀಸ್. ನಾ ಕಾಲೇಜಿಗೆ ಹೋಗ್ತೇನೆ ಬ್ರೋ, ಆದ್ರೆ ರೀಲ್ಸ್ ಅಂದ್ರೆ ಈಗ ಎಲ್ಲರಿಗೂ ಆಸೆ ಇರ್ತೈತಲ್ಲ ಫೇಮಸ್ ಆಗ್ಬೇಕು, ಹೊರಗಡೆ ಹೋದ್ರೆ ನಮಗೂ ಜಾಸ್ತಿ ಜನ ಗುರುತು ಹಿಡಿಬೇಕು, ಅವ್ರು ನಮಗೆ ಬಂದು ಮಾತಾಡ್ಸಿದ್ರೆ ನಮಗೊಂದು ಖುಷಿನ ಬೇರೆ ಇರ್ತೈತೆ. ಅದ ಈಗ ಖಾಲಿ ಕುಂತ್ರೆ ಏನಿರ್ತೈತಿ ಲೈಫ್ದಾಗ, ಇದು ಆಕ್ಚುಲಿ ಚೆನ್ನಾಗಿ. ಸೊ ರೀಲ್ಸ್ ಮೂಲಕ ನಾವು ಜನರಿಗೆ ಕನೆಕ್ಟ್ ಆದ್ರೆ ನಮಗಂತೂ ಚಾನ್ಸ್ ಸಿಗ್ತೈತಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ ಹಿಂಗಿರ್ತೀವಿ ಅಂದ್ರೆ ಏನು ಆ ಥರ ಆ್ಯಕ್ಟರ್ ಆಗೋಕ್ಕಂತೂ ಸಾಧ್ಯ ಇಲ್ಲ. ಸೊ ಜಸ್ಟ್ ರೀಲ್ಸ್ ಆದರೂ ಮಾಡಿ ನಮಗೆ ಜನ ರೆಕಗ್ನೈಸ್ ಮಾಡಿದ್ರೆ ನಮ್ಗೆ ಅದೊಂಥರ ಖುಷಿ ಇರ್ತೈತಿ. ಸೊ ಅದ್ರ ಸಂಬಂಧ ಅಷ್ಟೇ ನಾವು ರೀಲ್ಸ್ ಮಾಡೋದು. ಸೊ ನೆಕ್ಸ್ಟ್ ಕ್ವಶನ್, ವೆನ್ ಯು ಬೋತ್ ಗೆಟ್ ಮ್ಯಾರಿ? ನಾ ಮ್ಯಾರಿ ಅಂತಂದ್ರೆ 5 years ಅಬೋ ಇಲ್ಲ 5 years ಆದಮೇಲೆ 2028 ಒಳಗೆ ಆಗ್ಬೇಕು, ಗೊತ್ತಿಲ್ಲ ಎಕ್ಸಾಕ್ಟ್ ಡೇಟ್, ನಂಗೆ ಎಕ್ಸಾಕ್ಟ್ ಇಯರ್ ಗೊತ್ತಿಲ್ಲ. ಆದರೆ ಆಫ್ಟರ್ 5 years ನೋಡುನಂತ. ಏನಾದರೂ ಆಸೆ ಅದಾವ, ಸ್ವಲ್ಪ ಆಸೆ ಎಲ್ಲ ಫುಲ್ಫಿಲ್ ಮಾಡ್ಕೊಂಡ ಮೇಲೆ ಮಾಡ್ಬೇಕು ಅನ್ನೋದೈತಿ. ಲಘು ಮದುವೆ ಆದರೆ ಏನು ಮಾಡೋಕೆ ಯೂಸ್ ಇಲ್ಲ. ಸೊ ಆರಾಮಾಗ್ಬೇಕು. ಸೊ ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ, ಲಘು ಮದುವೆ ಯಾಕೆ ಹೋಗ್ಬಿಟ್ರೆ, ಲಘು ಮದುವೆ ಆದರೆ ಎಂಜಾಯ್ ಮಾಡೋಕ್ಕಾಗಿಲ್ಲ. ಆರಾಮ್ ಜೀವನದಾಗ ಅಚೀವ್ ಮಾಡಿ ಮದುವೆ ಆಗಿರಿ ಅಷ್ಟೆ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಯುವರ್ ಮೋಟಿವೇಟರ್? ಎಲ್ಲ ನಿಮ್ಗೆ ಗೊತ್ತಿರ್ಬೇಕು, ಯಶ್ ಬಾಸ್ ಅವ್ರಂದ್ರೆ ನಮಗೆ ಮೋಟಿವೇಟರ್. ಯಶ್ ಬಾಸ್ ಅಂದ್ರೆ ಬರೀ ನಮ್ಗೆ ಆ್ಯಕ್ಟರ್ ಅಷ್ಟೇ ಅಲ್ಲ, ಅವ್ರಂದ್ರೆ ನಮಗೆ ಜೀವ. ವಾಟ್ ಈಸ್ ಯುವರ್ ಏಜ್? ನಂದು ಏಜ್ 20, ಈಗ ಫೆಬ್ರಿಗೆ 21. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡ್ಯಾನ್ಸ್ ಅಂತ ಕೇಳಾರೆ. ಡ್ಯಾನ್ಸ್ ಅಂತಂದ್ರೆ ನನ್ನ ಪ್ರಕಾರ ಅಂತಂದ್ರೆ ಥೆರಪಿ ಇದ್ದಂಗೆ ಅದ. ಅಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಡ್ಯಾನ್ಸ್ ಅನ್ನೋದೊಂದು ಪ್ಯಾಷನ್. ಆಮೇಲೆ ಡ್ಯಾನ್ಸ್ ಒಳಗನ ಅವ್ರ ಲೈಫ್, ಅವ್ರ ಕನ್ಸು ಭಾಳ ಜನ ಕಟ್ಕೊಂಡಿರ್ತಾರೆ. ನನ್ನ ಪ್ರಕಾರ ಥೆರಪಿ. ಸೊ ಭಾಳ ಮಂದಿ, more than 20 people ಕೇಳಿರಿ ಏನಂತಂದ್ರೆ ಯಶ್ ಅವ್ರ ಬಗ್ಗೆ ಹೇಳ್ರಿ, ಯಶ್ಶಿಗೂ ಫ್ಯಾನ್ ಯಾಕಾಗಿರಿ, ಆಮೇಲೆ ಯಶ್ ಪ್ಲಸ್ ಸಾಂಗ್ ಪಿಕ್ ಆ ಥರ ಎಲ್ಲ ಹಾಕಿರಿ. ಸೊ ಈಗ ನಾ ಆಲ್ರೆಡಿ ಹೇಳೀನಿ ಯಶ್ ಸರ್ ಯಾಕೆ ನನಗಿಷ್ಟ, ಅವ್ರು ಯಾಕಂದ್ರೆ ನಂಗೆ ಇನ್ಸ್ಪೈರ್ ಅಂತ ಹೇಳಿ. ಸೊ ಯಶ್ ಸರ್ ಅಂತಂದ್ರೆ ನನಗೆ ಇನ್ಸ್ಪಿರೇಷನ್ ಅಂತ ಅಷ್ಟೆ. ವಾಟ್ ಈಸ್ ಯುವರ್ ಫೇವ್ರೆಟ್ ಪ್ಲೇಸ್ ಇನ್ ಧಾರವಾಡ ಅಂತ ಕೇಳಿರಿ. ಧಾರವಾಡದಾಗ ಫೇವ್ರೆಟ್ ಪ್ಲೇಸ್ ನಮ್ಮ ಮನೆ ಕಡೆನೇ ಐತಿ, ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಆಫ್ ಸೈನ್ಸಸ್ ಅಂತ ಹೇಳಿ. ಬ್ಯೂಟಿಫುಲ್ ಪ್ಲೇಸ್ ಐತದ, ಎಷ್ಟು ಸಮಾಧಾನ ಆಗ್ತೈತಿ ಗೊತ್ತಾ, ನೇಚರ್ ಎಲ್ಲ ಐತಲ್ಲ. ಸೊ ಭಾಳ ಬ್ಯೂಟಿಫುಲ್ ಐತಿ, ಅದ ನನ್ನ ಫೇವ್ರೆಟ್ ಪ್ಲೇಸ್.
ಹೌ ಆರ್ ಯು ಅಂತ ಒಬ್ರು ಕೇಳಿರಿ. ನಾ ಆರಾಮದೇನಿ ರೀ, ನೀವು ಆರಾಮದಿರಿ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಅಕ್ಕ ನಾನು ನಿಮ್ಮ ಅಭಿಮಾನಿ ಅಕ್ಕ. ಈ ಥರ ಎಲ್ಲ ಹೇಳಿದ್ರೆ ನಮಗೆ ಭಾಳ ಖುಷಿ ಆಗ್ತೈತಿ. ಏನೋ ಒಂಥರ ಸಾಧನೆ ಮಾಡೇವಂತಲ್ಲ, ಈಗ ಜನ ನಮಗೆ ರೆಕಗ್ನೈಸ್ ಮಾಡಿ ಅಷ್ಟೆಲ್ಲ ಕಾಂಪ್ಲಿಮೆಂಟ್ ಕೊಡ್ತಾರಂದ್ರೆ ಭಾಳ ಖುಷಿ ಆಗ್ತೈತಿ. ಈ ಥರ ನಿಮ್ಮ ಸಪೋರ್ಟ್ ಆಗಲಿ, ಪ್ರೀತಿ ಆಗಿರಿ, ಹಿಂಗೆ ಕೊಡ್ತಾ ಇರ್ರಿ. ನಾವು ನಿಮಗೆ ಜಾಸ್ತಿ ಆದಷ್ಟು ವಿಡಿಯೋಸ್ ಎಲ್ಲ ಹಾಕ್ತಿರ್ತೀವಿ. ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಯುವರ್ ವಿಡಿಯೋ ಕ್ರಿಯೇಟಿಂಗ್ ವಾಸ್ ಅಮೇಝಮ್, ಕೀಪ್ ಗ್ರೋಯಿಂಗ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಸಿ ಯು ಬಿಕಾಸ್ ಆಫ್ ಯಶ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನೀವು ಜಾಸ್ತಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಸ್ವಲ್ಪ ಕಂಟೆಂಟ್ ಜಾಸ್ತಿ ವಿಡಿಯೋ ಮಾಡೋಕೆ ನಮಗೆ ಹುರುಪು ಬರ್ತೈತಿ, ಎಂಕರೇಜ್ ಆಗ್ತೈತಿ. ಸೊ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ನೆಕ್ಸ್ಟ್ ಕ್ವಶನ್, ನನಗೆ ಪ್ರಪೋಸ್ ಮಾಡಿ. ಪ್ರಪೋಸ್ ಅಂತೂ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಂಗೆ ಬಾಯ್ ಫ್ರೆಂಡ್ ಅದಾನೆ. ಏನು ನಾನು ನಿಮಗೆ ಸಿಸ್ಟರ್ ಆಗಿ ಇರ್ತೀನಿ ಬೇಕಿದ್ರೆ, ಆದರೆ ಪ್ರಪೋಸ್ ಅಂತೂ ಮಾಡೋಕ್ಕಾಗಿಲ್ಲ. ಅಕ್ಕ ನಿಮ್ಮ ವಿಡಿಯೋಗೆ ಕಮೆಂಟ್ ಮಾಡಿದರೆ ನನಗೆ ಲೈಕ್ ಕೊಡ್ತಾರೆ ಅಕ್ಕ. ಮೇ ಬಿ ನಂದು ವಿಡಿಯೋ ಒಳಗೆ ನೀವು ಚಲೋ ಕಮೆಂಟ್ಸ್ ಹಾಕ್ತಿರ್ಬೋದು. ಸೊ ಜನ ನಿಮ್ಮ ಕಮೆಂಟ್ಸ್ ಇಷ್ಟಪಟ್ಟ ನಿಮ್ಮ ಕಮೆಂಟಿಗೆ ಲೈಕ್ ಕೊಡ್ತಿರ್ಬೋದು. ಸೊ ಅದು ಏನೋ ಜೆನ್ಯೂನ್ ಆಗಿ ಕೊಡ್ತಾರೆ ಅಷ್ಟೆ. ನೆಕ್ಸ್ಟ್ ಕ್ವಶನ್, ನಿಂಗೆ ಯಾರು ಕ್ರಶ್ ಅದಾರ? ಕ್ರಶ್ ಎಲ್ಲ ಇಲ್ಲ, ಬಾಯ್ ಫ್ರೆಂಡ್ ಅದಾನಿಲ್ಲ. ಕ್ರಶ್ ಲವ್ ಎಲ್ಲ ಅವರ ಫ್ರೆಂಡ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಲವ್ ಆಗಿರ್ಬೋದು, ಬಾಯ್ ಫ್ರೆಂಡ್, ಬೇರೆ ಯಾರೂ ಕ್ರಶ್ ಇಲ್ಲ. ನೆಕ್ಸ್ಟ್ ಕ್ವಶನ್, ಯುವರ್ ಎಕ್ಸ್ಪೆಕ್ಟೇಷನ್ಸ್ ಆನ್ ಟಾಕ್ಸಿಕ್ ಮೂವಿ. ಟಾಕ್ಸಿಕ್ ಮೂವಿ ಬಗ್ಗೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನಂತಂದ್ರೆ ಜಾಸ್ತಿನ ಹೈ ಐತಿ. ಯಾಕಂತಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಗೆ KGF 1, KGF 2 ನಮ್ಮ ಇಡೀ ವರ್ಲ್ಡನ್ನ ಅಂದ್ರೆ ನಮ್ಮ ಕನ್ನಡದವ್ರಿಗೆ ಯಶ್ ಸರ್ಗೆ ಹಿಂತಿರುಗಿ ನೋಡೋಂಗೆ ಮಾಡಿರೋದು KGF ಮೂವಿ. ಇದು ಹೆಂಗೆ ಗೊತ್ತಾ, ಕನಸು ಅನ್ನೋದು ಒಂದು ಹಂತದವರೆಗೂ ಅದು ನಿಮ್ಗೆ ಕಾಣಿಸ್ತಾ ಇರಲ್ಲ, ಮಂಜಾಗಿರುತ್ತೆ, ಮಸ್ಕಾಗಿರುತ್ತೆ. ಸೊ ಎಲ್ಲಿವರೆಗೂ ಕಾಣುತ್ತೆ ಅಷ್ಟು ಸಿಕ್ಕಿದ್ರೆ ಸಾಕು ಅನ್ಸುತ್ತೆ ಮನುಷ್ಯನ್ಗೆ. ಬಟ್ ಅದನ್ನ ದಾಟ್ ಹೋದಾಗ ಇನ್ನೂ ದೊಡ್ಡ ಪ್ರಪಂಚ ಇರುತ್ತೆ. ಸೊ ಆ ಥರನೂ ಟಾಕ್ಸಿಕ್ ಮೂವಿ ಇನ್ನೂ ಜಾಸ್ತಿ ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡೋಂಗೆ ಮಾಡ್ತಾರ ಅನ್ನೋದು ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಐತಿ. ಸೊ ವಿ ಹೋಪ್ ದ್ಯಾಟ್ ಅಂದ್ರೆ ಜಾಸ್ತಿ ಇನ್ನೂ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಹೋಗಲಿ ಅನ್ನೋದು ನಮ್ಮ ಆಸೆ. ಸೊ ಇದ್ರ ಬಗ್ಗೆ ನಂದು ಇದು ಅನಿಸಿಕೆ. ಅಕ್ಕ ನಮ್ಮ ಬಾಸ್ ಮೀಟ್ ಆಗೋಕ್ಕೆ ಬರ್ತೀರಾ ಅಂತ ಕ್ವಶನ್ ಕೇಳಿರಿ. ಫ್ಯಾನ್ಸ್ ಅಂದಮೇಲೆ ಅವ್ರ ಫೇವ್ರೆಟ್ ಆ್ಯಕ್ಟ್ರಸ್ಗಳಿಗೆಲ್ಲ ಮೀಟ್ ಆಗೋದು ಒಂದು ಡ್ರೀಮ್ ಇರ್ತೈತಿ. ಸೊ ಹಂಗೂ ನಾನು ನಾರ್ಮಲ್ ನನಗೂ ಯಶ್ ಅವ್ರಿಗೆ ಮೀಟ್ ಆಗ್ಬೇಕು ಅನ್ನೋದು ಬಿಗ್ ಡ್ರೀಮ್ ಐತಿ. ಒಂದಲ್ಲ ಒಂದಿನ ಆಗ್ತೇನೆ ಅನ್ನೋದು ಒಂದು ಹೋಪ್ ಐತಿ. ಬಟ್ ಆಗ್ಬೇಕನ್ನೋದು ಭಾಳ ಆಸೆ ಐತಿ. ಸೊ ನೋಡ್ತೇನೆ ಟೈಮ್ ಯಾವಾಗ ಬರ್ತೈತಿ ಯಾವಾಗ ನೋಡೋದು. ಯಶ್ ಸರ್ ಎಷ್ಟು ಬ್ಯುಸಿ ಇರ್ತಾರಂತ ಎಲ್ಲರಿಗೂ ಗೊತ್ತು. ಈಗ ನೀವು ಅವ್ರಿಗೆ ಹುಡ್ಕೊಂಡು ಹೋದ್ರು ಅವ್ರು ನಿಮ್ಗೆ ಸಿಗಂಗಿಲ್ಲ, ಯಾಕಂದ್ರೆ ಅಷ್ಟು ಬ್ಯುಸಿ ಇರ್ತಾರೆ ಅವ್ರು. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ತೊಗೊಂಡು ಹೋಗ್ಬೇಕು ಅನ್ನೋದು ಅವ್ರ ಡ್ರೀಮ್ ಐತಿ. ಸೊ ಏನು ಮಾಡೋಕ್ಕಾಗಿಲ್ಲ, ಫ್ಯಾನ್ಸ್ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಟೈಮ್ ಬರ್ತೈತಿ, ಟೈಮ್ ಬಂದಾಗ ನಾವು ಮೀಟ್ ಆಗೋ ಒಂದು ಒಳ್ಳೆ ಸಿಚುವೇಶನ್ ಬರ್ತೈತಿ. ಸೊ ಅಲ್ಲಿ ತನಕ ಕಾಯ್ಕೊಂಡಿರೋದು. ನೆಕ್ಸ್ಟ್ ವಿಡಿಯೋ ಅಂತಂದ್ರೆ ಜಸ್ಟ್ ಒಂದು ಕ್ಲೂ ಕೊಡ್ತೀನಿ. ಒಂದು ಕಂಟೆಂಟ್ ವಿಡಿಯೋ ಮಾಡ್ಬೇಕು ಅನ್ನೋದೈತಿ. ಲಾಸ್ಟ್ ಟೈಮು ಗಣಪತಿ ವಿಡಿಯೋ ಮಾಡಿದ್ದೆ ನಾನು, ಓನ್ ಕಂಟೆಂಟ್ ನಾನು ಸ್ಕ್ರಿಪ್ಟ್ ಬರ್ದಿದ್ದೆ. ಸೊ ಅದಕ್ಕೆ ನಮ್ಮ ಮಮ್ಮಿ ಆಗಿರ್ಬೋದು, ನಮ್ಮ ಮನೆಯವ್ರು ಅವಿ ಆಗಿರ್ಬೋದು ಭಾಳ ಸಪೋರ್ಟ್ ಮಾಡ್ಯಾರ. ಆ ಸಪೋರ್ಟಿಗೆ ತಕ್ಕಂಗೆ ವ್ಯೂಸು ಹೋಗ್ಯಾವ, ಲೈಕ್ಸು ಬಂದಾವ. ಸೊ ನೀವು ಅಷ್ಟು ಚಲೋ ಸಪೋರ್ಟ್ ಮಾಡಿರಿ ನಂಗೆ. ಈಗ ನೆಕ್ಸ್ಟ್ನು ಕಂಟೆಂಟ್ ಒಂದು ಏನು ಮಾಡತ್ತೀನಿ ಅಂತ ಹೇಳ್ತೀನಿ. ಲೈಕ್ ಈಗೆಲ್ಲ ಜನ್ರೇಷನ್ ಒಳಗೆ ಏನು ನಡಾತೈತಿ ಅಂತ ಹೇಳಿ ಗೊತ್ತೈತಿ. ಬರೀ ರೇಪ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಕೆಟ್ಟದಾಗಿ ನೋಡೋದಾಗಿರ್ಬೋದು, ಆ ಥರ ಆ ಕಂಟೆಂಟ್ ಇಟ್ಕೊಂಡು ನಾವೊಂದು ವಿಡಿಯೋ ಮಾಡ್ಬೇಕಂತೈತಿ. ಸೊ ನೆಕ್ಸ್ಟ್ ವಿಡಿಯೋ ಅದು. ಅಕ್ಕ ನಾನು ಹಿಂಗೆ 6 ಮಂತಿಂತ್ರ ಮೆಸೇಜ್ ಹಾಕತ್ತೀನಿ, ನೀ ನನ್ನ ಮೆಸೇಜ್ ನೋಡತ್ತಿಲ್ಲ. ಸಾರಿ, ನನ್ನ ಕಡೆ ಎಷ್ಟು ಆಗ್ತೈತಿ ನಾ ಅಷ್ಟು ಮೆಸೇಜ್ ನೋಡಿರ್ತೇನೆ. ಆದ್ರೆ ಏನು ಪ್ರಾಬ್ಲಮ್ ಅಂತಂದ್ರೆ ನಂದು ಫೋನ್ ಒಳಗೆ ರಿಕ್ವೆಸ್ಟ್ ಜಾಸ್ತಿ ತೋರ್ಸಂಗಿಲ್ಲ, ರಿಫ್ರೆಶ್ ಮಾಡಿದ್ರು ಜಾಸ್ತಿ ತೋರ್ಸಂಗಿಲ್ಲ. ನೋಟಿಫಿಕೇಶನ್ ಬಂದ್ರೆ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅಷ್ಟೇ ನಂದ್ರಾಗ ಶೋ ಆಗ್ತೈತಿ. ನಾ ಏನಾದರೂ ನೋಡಿದ್ದೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಮೆಸೇಜಿಗೆ ರಿಪ್ಲೈ ಮಾಡ್ತೀನಿ. ಈಗ ನೀವು ಇದು ಹಾಕಿರಲ್ಲ ಮೆಸೇಜ, ನಾನು ನಿಮ್ಮ ಮೆಸೇಜ್ ನೋಡ್ತೀನಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಅಕ್ಕ ನಿಮ್ಮ ಡ್ಯಾನ್ಸ್ ಕ್ಲಾಸ್ ಎಲ್ಲೈತಿ ಅಂತೇಳಿ. ಭಾಳ ಮಂದಿ ಅಂದ್ರೆ ನಾ ಹಿಂಗೆ ನನ್ನ ಕಸಿನ್ ತಂಗಿ ಅದಾಳ, ವಿಡಿಯೋದಾಗೆಲ್ಲ ನೋಡಿರ್ತೀರಿ. ಅವ್ರ ಸ್ಕೂಲಿಗೆ ಹೋದಾಗಿರ್ಬೋದು, ಎಲ್ಲಾರ ಹೋದಾಗಿರ್ಬೋದು, ಭಾಳ ಮಂದಿ ಡ್ಯಾನ್ಸ್ ಕ್ಲಾಸ್ ಎಲ್ಲೈತಿ, ನಾನು ಜಾಯ್ನ್ ಆಗ್ತೀನಿ ಅಂತೆಲ್ಲ ಮೆಸೇಜ್ ಹಾಕ್ತಿರ್ತೀರಿ.
ಬಟ್ ಈಗ ನಾವು ಡ್ಯಾನ್ಸ್ ಕ್ಲಾಸ್ ಕ್ಲೋಸ್ ಮಾಡೇವಿ, ಯಾಕಂದ್ರೆ ಸ್ವಲ್ಪ ಇಶ್ಯೂಸ್ ಇರ್ತದ. ಸೊ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಡ್ಸೋಕ್ಕಾಗಿಲ್ಲ ಅಂತಲ್ಲ, ನಡ್ಸೋದು ದೊಡ್ಡ ಮಾತಲ್ಲ, ನಡೆಸ್ತಿದ್ವಿ, ಅದ್ರನಾಗ ಪ್ರಾಫಿಟು ಬಂದಿತ್ತು ನಮ್ಗೆ. ಬಟ್ ಸ್ವಲ್ಪ ಇಶ್ಯೂಸಿಂದ ನಮಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆಮೇಲೆ ಏನಾಗ್ತಿತ್ತು ಅಂತಂದ್ರೆ, ಈಗ ಡ್ಯಾನ್ಸ್ ಕ್ಲಾಸ್ ಬಿಲ್ಡಿಂಗ್ ಬೇರೆ ಇತ್ತು, ಅಂದ್ರೆ ನೀವು ಅರ್ಥ ಮಾಡ್ಕೋತೀರಿ ಅನ್ಕೋತೀನಿ. ಸೊ ಇಶ್ಯೂಸ್ ಇದ್ದ ಸಮಯ ನಮಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬೇರೆ ಕಡೆ ಮಾಡ್ಬೇಕಂತಂದ್ರೂ ಸೋಷಿಯಲ್ ಮೀಡಿಯಾ ಒಳಗೆ ನಮಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಯಾವಾಗ ಡ್ಯಾನ್ಸ್ ಕ್ಲಾಸ್ ಬಿಟ್ವಿ ಅವಾಗಿಂದ ಸೋಷಿಯಲ್ ಮೀಡಿಯಾ ಒಳಗೆ ಜಾಸ್ತಿ ಇನ್ಫ್ಲುಯೆನ್ಸ್ ಆಗತ್ವಿ, ಅಂದ್ರೆ ವಿಡಿಯೋಸ್ ಎಲ್ಲ ಮಾಡತ್ವಿ. ಸೊ ಅದ್ರ ಸಂಬಂಧನ ನೀವು ಅಂದ್ರೆ ಜಾಸ್ತಿ ಫಾಲೋವರ್ಸು ಬಂದ್ರೆ ಈಗ ಡ್ಯಾನ್ಸ್ ಕ್ಲಾಸ್ ಕ್ಲೋಸ್ ಮಾಡಿದ್ರಿಂದ ನಮಗೇನು ಲಾಸ್ ಇಲ್ಲ. ನಾವೊಂದು ಹೇಳ್ಬೇಕೇನಪ್ಪ ಅಂತಂದ್ರೆ, ಡ್ಯಾನ್ಸ್ ಕ್ಲಾಸ್ ನಡ್ಸೋಕ್ಕಾಗಿಲ್ಲ, ಇವ್ರ ಕಡೆ ಎಲ್ಲ ಆಗ್ಬೇಕು, ಇದೆಲ್ಲ ಭಾಳ ಮಂದಿ ಮಾತಾಡ್ಯಾರ. ಬಟ್ ಕಿವಿ ಕೇಳತಿಲ್ಲೋ ಅಂತ ನನಗೆ ಗೊತ್ತಿಲ್ಲ, ಬಟ್ ಭಾಳ ಜನ ಮಾತಾಡ್ಯಾರ. ಅದು ನನಗೆ ಗೊತ್ತು ಯಾರು ಮಾತಾಡ್ಯಾರ ಯಾರಿಲ್ಲ ಅಂಥೇಳಿ. ನಾವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮಗೂ ನಾವು ಇಷ್ಟು ಸಣ್ಣ ವಯಸ್ಸಿಗೆ ಅಷ್ಟು ಇಬ್ಬರು ಸೇರಿ ಡ್ಯಾನ್ಸ್ ಕ್ಲಾಸ್ ನಡೆಸಿದ್ದ ಆಗಿರ್ಬೋದು, ತೆಗ್ದಿದ್ದಾಗಿರ್ಬೋದು, ನಾವು ಯಾರು ಸಪೋರ್ಟು ತೊಗೊಂಡು ಮಾಡಿಲ್ಲ. ನಾವು ಎಫರ್ಟ್ಸ್ ಹಾಕಿ ಮಾಡೀವಿ. ನನಗಿಂತ ಜಾಸ್ತಿ ಅವಿನಾಶ್ ಎಫರ್ಟ್ಸ್ ಹಾಕ್ಯಾನ. ನಾ 10% ಅಂದ್ರೆ 90% ಅವನ್ನ ಹಾಕಿರೋದು. ಸೊ ನಮ್ಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ, ಅದು ಒಂದೇ ಮೈನಸ್ ಆಗ್ತಿತ್ತು. ಇಶ್ಯೂಸ್ ಇತ್ತು, ಸೊ ಅದ್ರ ಸಂಬಂಧ ನಮಗೆ ನಡ್ಸೋಕ್ಕಾಗಿಲ್ಲ ಅಷ್ಟೇ. ಅದು ಬಿಟ್ಟರೆ ನಮಗೆಲ್ಲ ಫೈನ್ ಇತ್ತಲ್ಲೇ. ಸೊ ಈಗ ಜಾಸ್ತಿ ಜನ ಕೇಳತ್ತೀರಿ ಏನಂತಂದ್ರೆ ಎಲ್ಲೈತಿ ಅಂತ ಹೇಳಿ. ಕ್ಲೋಸ್ ಮಾಡೇವಿ. ಬೈ ಚಾನ್ಸ್ ನಾವು ತೆಗಿಯೋದಿಲ್ಲ, ಬಟ್ ತೆಗೆದ್ರೂ ಹೇಳ್ತೇವೆ ನಿಮಗೆ ಎಲ್ಲಿ ಐತಿ ಏನು. ಈಗ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಿಮಗೆ ಒಂದು ಸ್ಟೋರಿ ನಾ ಹಾಕ್ತೀನಿ, ನೀವು ವೇಟ್ ಮಾಡಿರಿ. ಡ್ಯಾನ್ಸ್ ಕ್ಲಾಸ್ ಬಗ್ಗೆನ ಹಾಕ್ತೀನಿ. ಅದು ಏನಂತಂತ ಹೇಳಿ ನೀವು ವೇಟ್ ಮಾಡ್ಬೇಕಾ, ಅದಾದ್ಮೇಲೆ ನಿಮಗೆ ಗೊತ್ತಾಗ್ತೈತಿ ಅದು ಏನು ಅನ್ನೋದು. ಸೊ ಈಗ ಕ್ಲೋಸ್ ಮಾಡೇವಿ. ಸಣ್ಣದ್ರಾಗ ಓಪನ್ ಅಂತಲ್ಲ, ಲೈಕ್ ಒಂದು ಕಡೆ ನಡೆಸ್ಬೇಕಂತೈತಿ. ಅವಾಗ ನಾನು ನಿಮಗೆ ಡೆಫಿನೆಟ್ಲಿ ನೋಟಿಫೈ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ. ನಿಂದು ಅವಿದು ಮ್ಯಾರೇಜ್ ಯಾವಾಗ ಅಂತ ಗೊತ್ತಿರ್ತೈತಿ ಅವ್ರಿಗೆಲ್ಲ ಗೊತ್ತು. ಅಂದ್ರೆ ಕಾಲ್ದಾಗೆಲ್ಲ ಹೇಳಿರ್ತೀನಿ. ಯಾರಂತಂದ್ರೆ ಆಕಿ ಅಕ್ಕ ಭಾಳ ಕ್ಲೋಸ್ ಅದಾಳ, ಲೈಕ್ ಫ್ರೆಂಡ್ ಫ್ರೆಂಡ್ ಥರ, ಸಂಭ್ರಮ ಅಕ್ಕ ಅಂಥೇಳಿ. ಸೊ ಆಕಿ ಗೊತ್ತೈತಿ ನಾ ಯಾವಾಗ ಮದ್ವೆ ಆಕಿವಿ ಏನು ಎಲ್ಲ ಗೊತ್ತಿರ್ತೈತಿ ಆಕಿಗೆ. ಬಟ್ ಆದರೂ ಕೇಳ್ದಾಳ ಆಕಿ ಹಂಗೆ ಮಷ್ಕರಿಗೆ. ಯಾವಾಗ ಅಂದ್ರೆ 5 years ಬಿಟ್ಟು, ಎಲ್ಲರಿಗೂ ಹೇಳಿದಾಗ ನಿಂಗೂ 5 years ಬಿಟ್ಟು ನಾವು ಮದ್ವೆ ಆಗ್ತೀವಿ, ಅವಾಗ ನಿಂಗೆ ಕರಿತೇವೆ, ನೀನು ಅನ್ನ ಬರ್ರಿ, ಗಿಫ್ಟ್ ತೊಗೊಂಬರ್ರಿ ಇಂಥದ್ದು ಅಷ್ಟೇ, ಮತ್ತೇನೂ ಇಲ್ಲ. 5 years ಬಿಟ್ಟು ಮದ್ವೆ ನಮ್ದು. ಜಾಸ್ತಿ ಜನ ಏನು ಕೇಳಿರಿ ಅಂತಂದ್ರೆ, ಯಶ್ ಸರ್ ಬಗ್ಗೆ ಹೇಳ್ರಿ, ನೀವು ಯಶ್ ಸರ್ ಫ್ಯಾನ್ ಯಾಕಾಗಿರಿ, ಅವ್ರದ್ದು ಯಾವ ಮೂವೀಸ್ ಇರ್ತೈತಿ, ಇವೆಲ್ಲ ಇದ್ದಾಗ ಹೇಳಿರಿ. ಸೊ ನಾ ಎಲ್ಲ ಓವರ್ ಆಲ್ ಹೇಳೇನಿ, ನಿಮಗೆ ಒಂದ್ರಾಗ ಹೇಳೇನಿ. ಸೊ ನಿಮಗೆ ರಿಪ್ಲೈ ಮಾಡಿಲ್ಲಪ್ಪ ಅಂತ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಿಮಿಲರ್ ಕ್ವಶನ್ಸ್ ಇರೋದ್ರಿಂದ ನಾನು ಒಂದ್ರಾಗ ಹೇಳ್ಬಿಟ್ಟೇನಿ ಎಲ್ಲ. ಆಮೇಲೆ ವಾಟ್ ಈಸ್ ಯುವರ್ ಸಿಟಿ ಆಗಿರ್ಬೋದು, ವಾಟ್ ಈಸ್ ಯುವರ್ ಏಜ್ ಆಗಿರ್ಬೋದು, ಸಿಟಿ ಯಾವ್ದು, ಫೇವ್ರೆಟ್ ಪ್ಲೇಸ್ ಯಾವ್ದು, ಇದೆಲ್ಲ ಕೇಳಿರಿ. ನಾ ಎಲ್ಲ ಸೇರಿ ಒಂದ್ರಾಗ ಹೇಳೀನಿ. ಸೊ ನಿಮಗೆ ರಿಪ್ಲೈ ಮಾಡಿಲ್ಲ ಅಂತ ನೀವು ಬೇಜಾರಾಗಬೇಡ್ರಿ, ನಿಮಗೆ ಹೇಳ್ತೀನಿ. ಸೊ ಇನ್ನೂ ಮಟ್ಟ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹೆಂಗೆ ಇನ್ಸ್ಟಾಗ್ರಾಮ್ದಾಗ ನನಗೆ ಸಪೋರ್ಟ್ ಮಾಡ್ತಿರಲ್ಲ, ಆ ಥರ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಅಂತ ನಿಮ್ಮ ಕಡೆ ಕೇಳ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ನಿಮ್ಮ ಸಪೋರ್ಟ್ ನಮಗೆ ಯೂಟ್ಯೂಬ್ಗೂ ಜಾಸ್ತಿ ಕೊಡ್ರಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಕಡೆ. ಇವತ್ತಿನ ಬ್ಲಾಗ ಇಷ್ಟ. ನಿಮ್ಮ ಕ್ವಶನ್ಸಿಗೆ ನನ್ನ ಕಡೆ ಎಷ್ಟು ಆಗ್ತೈತಿ ಅಷ್ಟು ನಾ ಆನ್ಸರ್ ಮಾಡೋಕೆ ಟ್ರೈ ಮಾಡೀನಿ. ಏನಾದರೂ ತಪ್ಪು ಹೇಳಿದ್ರೆ ಸಾರಿನೂ ಕೇಳ್ತೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಹಿಂಗೆ ಜಾಸ್ತಿ ಸಪೋರ್ಟ್ ಮಾಡ್ಕೊತಿರ್ರಿ. ಲವ್ ಯು ಆಲ್. ಬೈ ಬಾಯ್.